ಇನ್ನು ಮೈಸೂರಿನ ಕ್ಯಾತ್ಮಾರ್ನಹಳ್ಳಿ ಮಸೀದಿ ವಿವಾದ. ಈಗ ಆ ಮಸೀದಿಯನ್ನು ರೀಓಪನ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಇವತ್ತು ಈ ಕುರಿತಂತೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಒಂಬತ್ತು ವರ್ಷಗಳ ಹಿಂದೆ ಮೈಸೂರಿನ ಕ್ಯಾತ್ಮಾರ್ನಹಳ್ಳಿನಲ್ಲಿ ಒಂದು ಕೋಮು ಗಲಭೆ ನಡೆದಿತ್ತು. ಆ ಕೋಮು ಗಲಭೆನಲ್ಲಿ ರಾಜು ಎಂತಕ್ಕಂಥ ವ್ಯಕ್ತಿ ಮೃತಪಟ್ಟಿದ್ದ. ಆವಾಗಿನಿಂದ ಅಲ್ಲೊಂದಿದ್ದಂತಹ ಮಸೀದಿಯನ್ನು ಕ್ಲೋಸ್ ಮಾಡಲಾಗಿತ್ತು, ಕ್ಯಾತ್ಮಾರ್ನಹಳ್ಳಿ ಮಸೀದಿ. ಈಗ ಮಸೀದಿಯನ್ನು ತೆರೆಯೋದಕ್ಕೆ ಅವಕಾಶ ಸಿಗುತ್ತಾ ಅಂತ ಇವತ್ತು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. 9 ವರ್ಷಗಳ ಹಿಂದೆ ರಾಜು ಎಂಬಾತನ ಕೊಲೆಗೆ ಕಾರಣವಾಗಿತ್ತು. ಮಸೀದಿ ತೆರೆಯೋದಕ್ಕೆ ವಿರೋಧ ವ್ಯಕ್ತಪಡಿಸಿದರು ರಾಜು ಕುಟುಂಬದವರು. ಮತ್ತೊಂದು ಕಡೆ ಮಸೀದಿ ತೆರೆಯೋದಕ್ಕೆ ಪ್ರತಾಪ್ ಸಿಂಹ ಮಾಜಿ ಸಂಸದ ಕೂಡ ವಿರೋಧ ವ್ಯಕ್ತಪಡಿಸಿದರು. ಈಗ ಸದ್ಯಕ್ಕೆ ತೀವ್ರ ಕುತೂಹಲ ಮೂಡಿಸಿದೆ ಜಿಲ್ಲಾಡಳಿತದ ನಿರ್ಧಾರ. ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಅಷ್ಟೊಂದು ವಿವಾದಕ್ಕೆ ಕಾರಣವಾಗಿದ್ದ ಮಸೀದಿಯನ್ನು ಮತ್ತೆ ತೆರಿಬೇಕು ಅಂತಕ್ಕಂಥ ಒತ್ತಾಯ ಯಾರದ್ದು? ಇದ್ರ ಹಿಂದೆ ರಾಜಕಾರಣಿಗಳೇನಾದರೂ ಇದ್ದಾರಾ? ಒಂದು ವೇಳೆ ತೆಗೆದರೆ ಏನಾಗಬಹುದು, ತೆರೆಯದಿದ್ದರೆ ಏನಾಗಬಹುದು? ಯಾಕೆ ಜಿಲ್ಲಾಡಳಿತಕ್ಕೆ ಏನಾದರೂ ವಿಶೇಷ ಆಸಕ್ತಿ ಇದೆಯಾ ಈ ಮಸೀದಿ ಓಪನ್ ಮಾಡಬೇಕು ಅಂತ? ಅರವಿಂದ್, 9 ವರ್ಷಗಳ ಹಿಂದೆ ಮೈಸೂರಿನಲ್ಲಿ ರಾಜು ಮರ್ಡರ್ ಕೇಸ್ ನಡೆದಿತ್ತು. ಆ ಸಂದರ್ಭದಲ್ಲಿ ಮಸೀದಿಯಗೋಸ್ಕರವಾಗಿ, ಅಂದ್ರೆ ಅದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಸೀದಿ ಇದ್ದಂತಹ ಕಾರಣಕ್ಕೋಸ್ಕರವಾಗಿ ರಾಜು ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಅನ್ನೋಂತಹ ದೃಷ್ಟಿಯಿಂದ ಅವ್ರನ್ನ ಕೊಲೆ ಮಾಡಲಾಗಿತ್ತು. ಹೀಗಾಗಿ ಅವತ್ತಿನಿಂದಲೂ ಕೂಡ ಅದು ಅನಧಿಕೃತವಾದಂತಹ ಮಸೀದಿ, ಅಂದ್ರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇದೆ, ಅದು ಅನಧಿಕೃತವಾಗಿದೆ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿಯೇ ಅದರ ವಿರುದ್ಧ ಹೋರಾಟ ಮಾಡಿದಂತಹ ಕಾರಣಕ್ಕೋಸ್ಕರವಾಗಿ ರಾಜು ಮರ್ಡರ್ ಆಗಿತ್ತು. ಅವತ್ತಿನಿಂದ ಅದು ಬಂದ್ ಆಗಿತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವರು ಕೋರ್ಟ್ಗೂ ಕೂಡ ಹೋಗಿದ್ದಾರೆ. ಕೋರ್ಟ್ ನಲ್ಲಿ 12 ವಾರದ ಒಳಗಡೆ ಸ್ಥಳೀಯ ಮಟ್ಟದಲ್ಲೇ ನೀವು ಎಲ್ಲರ ಒಪಿನಿಯನ್ಗಳನ್ನ ತೆಗೆದುಕೊಂಡು, ಪರ ವಿರೋಧ ಎಲ್ಲದೂ ಒಪಿನಿಯನ್ಗಳನ್ನ ತೆಗೆದುಕೊಂಡು ನಮಗೊಂದು ರಿಪೋರ್ಟ್ನ ನಮಗೆ ಸಲ್ಲಿಕೆ ಮಾಡಿ ಅದನ್ನ ಓಪನ್ ಮಾಡಬೇಕು ಬಿಡಬೇಕು ಅನ್ನುವಂಥದ್ದನ್ನ ನಿರ್ಧಾರ ಮಾಡಿ ಅನ್ನುವಂಥದ್ದನ್ನ ಕೋರ್ಟ್ ಸೂಚನೆ ನೀಡಿದೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ 14ನೇ ತಾರೀಕು ಕೂಡ ಸಭೆ ಇತ್ತು. ಆದ್ರೆ ಆ ಸಭೆ ದಿಢೀರ್ನೆ ಮುಂದೂಡಲಾಗಿತ್ತು. ಇದರ ನಡುವೆ ರಾಜಕಾರಣ ಸಹಜವಾಗಿ ಬಂದಿದೆ. ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಇರ್ಬೋದು, ಅಥವಾ ಬಿಜೆಪಿಯ ಸ್ಥಳೀಯ ನಾಯಕರಿರ್ಬೋದು, ಅಥವಾ ರಾಜು ಅವರ ಕುಟುಂಬ ಇರ್ಬೋದು, ಎಲ್ಲರೂ ಕೂಡ ಮಸೀದಿಯನ್ನ ಮತ್ತೆ ಓಪನ್ ಮಾಡೋದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಅಭಿಪ್ರಾಯಗಳ ಸಂಗ್ರಹಣೆಯ ದೃಷ್ಟಿಯಿಂದಾಗಿ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಇದೆ. ಅಂದ್ರೆ ಇವತ್ತೇ ಓಪನ್ ಆಗ್ಬಿಡುತ್ತೆ ಅಂತಲ್ಲ, ಅದು ಇವತ್ತೇ ಅದನ್ನ ಕ್ಲೋಸ್ ಆಗ್ಬಿಡುತ್ತೆ ಆ ತರದಲ್ಲ. ಇವತ್ತು ಎರಡೂ ಕಡೆಯವರ ಒಪಿನಿಯನ್ಗಳ ಸಂಗ್ರಹ ಆಗುತ್ತೆ. ಒಂದು ವೇಳೆ ಓಪನ್ ಆದ್ರೆ ಕಾನೂನು ಸುವ್ಯವಸ್ಥೆಗೆ ಭಂಗ ಬರುತ್ತೋ ಇಲ್ವೋ, ಈ ತರದ ಎಲ್ಲದೂ ಕೂಡ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಕೋರ್ಟು 12 ವಾರಗಳ ಕಾಲ ಟೈಮ್ ಕೊಟ್ಟಿರುವಂತಹ ಕಾರಣಕ್ಕೋಸ್ಕರವಾಗಿ ಇನ್ನೊಂದು 2-3 ಸಭೆಗಳಂತೂ ಇದು ನಿಶ್ಚಿತವಾಗ್ಲೂ ಕೂಡ ಆಗುತ್ತೆ. ಸದ್ಯಕ್ಕೆ ಈ ವಿಚಾರ ಈಗಾಗಲೇ ರಾಜಕಾರಣಗೊಂಡಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು KP, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. 12 ವಾರ ಅಂದರೆ 3 ತಿಂಗಳು. ಸೊ ಅಷ್ಟರಲ್ಲಿ ಏನಾದರೂ ಒಂದು ಡಿಸೈಡ್ ಮಾಡಬೇಕು. ನೋಡೋಣ, BJP ಅವ್ರಿಗೆ ಇನ್ನೊಂದು ಹೊಸ ವಿಚಾರ ಸಿಗುತ್ತೆ ಹೋರಾಟ ಮಾಡೋದಕ್ಕೆ, ಒಂದು ವೇಳೆ ಯಾರಾದರೂ ಮಸೀದಿ ತೆರೆಯೋದಕ್ಕೆ ಅವಕಾಶವನ್ನು ಕೊಟ್ಟರೆ.